My name is Taro. I'm at the Bangalore International Film Festival. Every year I attend this film festival and it's one of my favorites. I have been watching some really good films here and I would definitely recommend every film enthusiast to come and check out Bangalore Film Festival. It's happening at Local Mall. I'm having an absolute amazing time over here. Thanks to the Karnataka government for such initiatives. Very much required to encourage the filmmakers of our industry, Kannada film industry, and also to support cinema as a whole. Sir, ready? Yeah. Namaste. I'm attending almost 17 film festivals. All that are organized very beautifully, very nice. First time to do more. And Sadhu Kopra has done very good. The ministers both are very nicely done, organized very well. And for the film lover, amazing place to see. ನಾವು ಹಲವಾರು ಚಿತ್ರಗಳು ಅದು ಕನ್ನಡ ಚಿತ್ರವಾಗಲಿ ತಮಿಳಾಗಲಿ ತೆಲುಗು ಆಗಲಿ ಹೊರದೇಶದ ಚಿತ್ರಗಳನ್ನ ಇಲ್ಲಿ ನೋಡಿ ಅಲ್ಲಿ ಯಾವ ಥರ ಫಿಲಿಮ್ ಮೇಕಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿದು ಮತ್ತು ಕಥೆಗಳನ್ನ ನರೇಷನ್ನು ಕೊರಿಯೋಗ್ರಫಿ ಮತ್ತು ಅವ್ರ ಕಲ್ಚರು ಮತ್ತು ಅದನ್ನು ಹೇಗೆ ಎಕ್ಸಿಕ್ಯೂಷನ್ ಮಾಡ್ತಾರೆ ಸಿನಿಮಾ ಕತೆ ಆ ಕಥೆನ ಎಕ್ಸಿಕ್ಯೂಟ್ ಮಾಡಿ ಯಾವ ಥರ ತೊಗೊಂಡು ಹೋಗ್ತಾರೆ ಈ ಥರ ಸುಮಾರು ಆಗುವಂಥ ಒಂದು ವಿಷಯ ಜನ ನಾನು ಭೇಟಿಯಾಗ್ಬೋದು ಸ್ಟೂಡೆಂಟ್ ಆಗಲಿ ನಾನು ಸ್ಟೂಡೆಂಟ್ ಎವ್ರಿ ಡೇ ಲರ್ನಿಂಗ್ ಪ್ರೊಸೆಸ್ ಸಿನಿಮಾ ಅನ್ನೋದು ಎವ್ರಿ ಡೇ ಇವತ್ತು ಆಯಿತು ಅಂದರೆ ಇನ್ನೊಂದಕ್ಕೆ ಪ್ರಯತ್ನ ಆ ಥರ ಒಂದು ವೆರಿ ನೈಸ್ ಕಂಗ್ರ್ಯಾಚುಲೇಷನ್ whoever is participating. Enjoy this. Thank you. Yeah. Tell me about festival. Oh, it's a video. Yeah. Okay, can I start again? Yeah. So, I came here for 4 days. First. ಭಾಳ ಸಂತೋಷ ಆಗುತ್ತೆ 17ನೇ ಸಿನಿಮಾ ಫೆಸ್ಟಿವಲ್ ಅಂತ. ಬಟ್ ಬೇಜಾರು ಇರೋದೇನು ಅಂದರೆ ಕೆಲವು ಸಿನಿಮಾಗಳು ಹೇಗೆ ಇಲ್ಲಿ ತನಕ ಬಂತು ಅನ್ನೋದೊಂದು ಭಾಳ ಬೇಜಾರಾಗುತ್ತೆ. ಪ್ರೆಗ್ನೆಂಟ್ ವುಮೆನ್ ಲವ್ಲಿ ಕಾನ್ಸೆಪ್ಟ್. ಒಂದು ಫ್ರೇಮಲ್ಲೂ ನನಗೆ ಫೋಕಸ್ ಕಾಣಲಿಲ್ಲ, ತಲೆ ನೋಡೋಕ್ಕೆ ಶುರುವಾಗ್ತಿತ್ತು. ಆದರೆ ಒಳ್ಳೆ ಕಾನ್ಸೆಪ್ಟ್ಗಳಿದೆ, ಒಳ್ಳೆ ಥಾಟ್ಗಳಿದೆ. ತುಂಬ ಜನ ಡೈರೆಕ್ಟರ್ಗಳು ಬೇಕು ಅನ್ನೋಂಥ ಅವ್ರಿಗೆ ಒಂದು ಅವಕಾಶ ಇದೆ. ಬಟ್ ಇಂಥದ್ದನ್ನ ಒಂದು ಸ್ವಲ್ಪ ಜೂನಿಯರ್ ಒಂಚೂರು ನೋಡಿ ಒಳ್ಳೆ ಸಿನಿಮಾಗಳನ್ನ ಹಾಕಬೇಕಾಗಿತ್ತು ಅಂತ ನನಗೆ ಅನಿಸಿದೆ. ಬಿಕಾಸ್ ಒಳ್ಳೊಳ್ಳೆ ಸಿನಿಮಾಗಳು ಯುಗಾದಿ ಇದೆ, ಅನಂತರ ಮತ್ತೆ ಈ ಥರದ ಒಂದು ಸಿನಿಮಾ ಬಂದಾಗ ನೀವು ಒಂದು ಇಷ್ಟಾನ್ನ ಘೋಷಣೆ ಕೊಟ್ಟು ಸಡನ್ನಾಗಿ ಒಂದು ಕಲ್ಲು ಸಿಕ್ಕಿದ್ರೆ ಹೆಂಗಾಗ್ಬಿಡುತ್ತೆ ಹೇಳಿ, ಹಂಗಾಗಿದೆ ನನ್ನ ಪರಿಸ್ಥಿತಿ. ಸೊ ಇದ್ರ ಮೇಲೆ ಅವ್ರು ಕ್ವೆಶ್ಚನ್ ಕೇಳಿದ್ರೆ ನಿಮಗಂತ ಏಕೇನೆ. ಸೊ ದಯವಿಟ್ಟು ಸಿನಿಮಾದ ಎಕ್ಸ್ಪೀರಿಯನ್ಸು ವಾಸ್ ವೆರಿ ಡಿಫಿಕಲ್ಟ್. ಬಟ್ ಹಂಗಂದ್ಬಿಟ್ರೆ ಇಡೀ ಫೆಸ್ಟಿವಲ್ ಹಂಗೆ ಅಂತಂದರೆ ಕೆಲವು ಒಳ್ಳೆ ಸಿನಿಮಾಗಳಿದೆ. ಬಟ್ ಈ ಥರ ಸಿನಿಮಾಗಳು ಇಂಥ ಫಿಲ್ಮ್ ಫೆಸ್ಟಿವಲ್ ಅಂತ ಬಂದು ಒಂದು ಪ್ರೇಕ್ಷಕರ ಟೈಮೇ ಆಗಲಿ ಅಥವಾ ಒಂದು ಯಾರಾದರೂ ಬೈ ಮಿಸ್ಟೇಕ್ ಇದಕ್ಕೆ ಅಂತಲೇ ಬಂದಿದ್ದು ಅಯ್ಯೋ ಹಿಂಗಿರುತ್ತಾ ಸಿನಿಮಾ ಅನ್ನಿಸ್ಬಿಡ್ಬಾರ್ದು ಅಥವಾ ಹಿಂಗಿರುತ್ತಾ ಫಿಲ್ಮ್ ಫೆಸ್ಟಿವಲ್ ಅಂತ ಅನ್ನಿಸ್ಬಿಡ್ಬಾರ್ದು. ಸೊ ದಯವಿಟ್ಟು ಫಿಲಮ್ ಪ್ರಿಯರಾಗಿ ಹೇಳ್ತಾ ಇದ್ದೀನಿ, ಸಿನಿಮಾದವರಾಗಿ ಹೇಳ್ತಾ ಇದ್ದೀನಿ, ತುಂಬ ಜವಾಬ್ದಾರಿ ಸಿನಿಮಾದನ್ನು ಆರಿಸ್ಬೇಕಾಗಿದೆ. ಕೆಲವು ಯಾರಾದರೂ ಒಬ್ಬರು ಇಬ್ಬರು ಒಂದೇ ಸಿನಿಮಾಗೆ ಇರ್ಬೋದು, ಅಯ್ಯೋ ಬಾಕಿ ಸಿನಿಮಾನು ಈ ಥರದಲ್ಲೇ ಇರ್ತವೆ, ಹೆಸರು ಕೇಳಿಲ್ಲ ನೋಡಿಲ್ಲ, ಹೇಗಪ್ಪ ನೋಡೋದು ಹಿಂಗೆ ಇರ್ತವೆ, ಸುಮಾರಾಗಿರ್ತವೆ ಅನ್ನೋಬಿಟ್ರೆ ನನ್ನ ಇಡೀ ಫಿಲಮ್ ಫೆಟರ್ನಿಟಿಗೆ. ಸೊ ದಯವಿಟ್ಟು ಇದೊಂದು ಕಳಕಳಿಯಿಂದ ಒಂದು ವಿನಂತಿ. ಬಿಕಾಸ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ದಟ್ ವಿ ಹ್ಯಾವ್ ಫಿಲ್ಮ್ ಫೆಸ್ಟಿವಲ್ ಗೋಯಿಂಗ್ ಆನ್ ಆನ್ ದಿಸ್ ಥಿಂಗ್. ನೋಡಿ, ಸಿನಿಮಾ ಪ್ರೀತಿಯಿಂದ ನೀವು ಗುರು ಮಾಲಲ್ಲಿ ಇಡಿ, ಒಡೆಯರ್ ಮಾಲಲ್ಲಿ ಇಡಿ, ಸ್ಲಮ್ಮಲ್ಲಿ ಇಡಿ, ಚಂದ್ರಿಕಾ ಥಿಯೇಟರ್ಲಿ ಇಡಿ, ಸುಜಾತಲ್ಲಿ ಬಂದೇ ಬರ್ತೀವಿ. ಸಿನಿಮಾ ಪ್ರೇಮಿಗಳು ಎಲ್ಲಿದ್ರು ಬಂದು ನೋಡ್ತೀವಿ. ಥ್ಯಾಂಕ್ ಯು.
ಓಕೆ, ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇದೀಗ ಸಮಕಾಲೀನ ವಿಶ್ವ ಸಿನಿಮಾ ವಿಭಾಗದಲ್ಲಿ ಪ್ರದರ್ಶನಗೊಳ್ಳುತ್ತಿರುವ ಚಿತ್ರ ಅಪೋಯಿಂಟ್. ಇದು ಕೊಲಂಬಿಯಾ ದೇಶದ ಸ್ಪ್ಯಾನಿಷ್ ಭಾಷೆಯ ಚಲನಚಿತ್ರವಾಗಿದೆ. ಚಿತ್ರ ನಿರ್ದೇಶಕರು ಸಿಮೋನ್ ಮೆಸ್ಸಾ ಸೋಟೋ. ಚಿತ್ರದ ಅವಧಿ 120 ನಿಮಿಷಗಳು. ದಯವಿಟ್ಟು ಪ್ರದರ್ಶನದ ವೇಳೆ ತಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ನಿಶ್ಶಬ್ದ ಸ್ಥಿತಿಯಲ್ಲಿರಿ. ಇನ್ನೊಂದು ಸೂಚನೆ, ಪ್ರದರ್ಶನ ಮುಗಿದ ನಂತರ ತಾವೆಲ್ಲರೂ ತಮ್ಮ ಮುಂಭಾಗದಲ್ಲಿ ಕಾಣುವ ಈ 2 ಎಮರ್ಜೆನ್ಸಿ ಎಕ್ಸಿಟ್ ದ್ವಾರಗಳ ಮೂಲಕ ಹೊರಹೋಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. Welcome to the 17th Bengaluru International Film Festival. The movie we are now screening is A Poet. It's a Spanish language film from Colombia which is being screened as a part of contemporary world cinema section. Directed by Simon Mesasato, duration is 120 minutes. Before we begin, we kindly request you to switch off your mobile phones and set them on silent mode. Also, while exiting, please use the doors. ಚಿತ್ರತಂಡದವರು ಸಿನಿಮಾದ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊಡ್ತೀನಿ. ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್. ಸುಮಾರು ಕಟ್ಟುಪಾಡುಗಳನ್ನು ಮೀರಿ ಈಗ ಕಥೆಗಳು ನಿಮ್ಮ ಮುಂದಿದೆ. ಇದನ್ನು ಸಲಹಿ, ಇದನ್ನು ಆನಂದಿಸಿ, ಲೆಟ್ ಅಸ್ ಆ್ಯಂಡ್ ಆಶೀರ್ವಾದಿಸಿ ಸೊ ದಟ್ ವಿ ಕ್ಯಾನ್ ಮೂವ್ ಫಾರ್ವರ್ಡ್. ಥ್ಯಾಂಕ್ ಯು. ನಾಟ್ಯ ಕ್ಷೇತ್ರದಲ್ಲೂ ಅಷ್ಟೇ ಎರಡನೇ ತಾಯಿ ಥರ ನಾವು ಮಕ್ಕಳನ್ನ ನೋಡ್ತೀವಿ. ಮಕ್ಕಳಿಗೆ ಎರಡನೇ ತಾಯಿ ಥರ ಗುರುವಾಗಿ ಇರ್ತಾರೆ. ಅದು ತುಂಬ ಚೆನ್ನಾಗಿ ಮೇಘನ ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಆ ವ್ಯಾಲ್ಯೂಸ್ ಇದ್ದಿದ್ದಕ್ಕೇ ನಮ್ಮಲ್ಲಿ ಸಂಸ್ಕೃತಿ ಸಂಸ್ಕಾರ ಉಳಿತಾ ಇದೆ ಅನ್ನೋದು, ಅದು ಒಬ್ಬ ಮಹಿಳೆ ಮೂಲಕ, ತಾಯಿ ಮೂಲಕ, ಗುರುವಿನ ಮೂಲಕ ಅನ್ನೋದು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ವಂಡರ್ಫುಲ್ ಮೆಸೇಜ್. ಆ್ಯಂಡ್ ನೀವೆಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಮಾಡಿದ್ರೆ ಇದರ ಜೊತೆಗೆ ನಮ್ಮ ಜೊತೆ ಕೆಲಸ ಮಾಡಿರುವಂಥ ಪುರುಷರು ಯಾರ್ಯಾರಿದ್ದಾರೆ, ಕಥೆನಲ್ಲಾಗಿರ್ಬೋದು, ತೆರೆ ಹಿಂದೆ ಆಗಿರ್ಬೋದು, ಅವರು ಕೂಡ ತುಂಬ ಸಾಥ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಎಲ್ಲ ಸಿನಿಮಾಗಳು ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಮಾಡ್ತಾ ಇರೋದು ಇಲ್ಲೆಲ್ಲ ದೊಡ್ಡವರು ಆಲ್ರೆಡಿ ಮಾತಾಡಿದ್ದಾರೆ. ನಾನು ಹೆಚ್ಚಿಗೆ ಏನು ಹೇಳಲ್ಲ. ಸುಧಾರಾಣಿ ಮ್ಯಾಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿ ತುಂಬ ಖುಷಿ ಆಯಿತು. ವಿಭಾ ಅನ್ನೋ ಅಂತ ಒಂದು ಶಾರ್ಟ್ ಮೂವಿಯಲ್ಲಿ ವಿಭಾ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮೇಘನಾ ಜಗನ್ನಾಥ್ ಮ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್. 4 ಕತೆ ಕೂಡ 4 ಡಿಫ್ರೆಂಟ್ ಸ್ಟೋರೀಸ್ ಇದೆ, 4 ಡೈಮೆನ್ಷನ್ಸ್ ಇದೆ. ಪ್ರತಿಯೊಬ್ಬರು ಹೆಣ್ಮಕ್ಳದು ಒಂದೊಂದು ಡಿಫ್ರೆಂಟ್ ಸ್ಟೋರೀಸ್ ನೋಡಿ ತುಂಬ ಖುಷಿ ಆಯಿತು. ಇದೇ ರೀತಿ ಹೆಚ್ಚಿಗೆ ಹೆಣ್ಮಕ್ಳು ನಿರ್ದೇಶನ ಮಾಡಿರುವಂಥ ಕತೆಗಳು. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ. ಈ ಸಿನಿಮಾ 17 ಬೇರೆ ಸಿನಿಮಾ ಬೇರೆ ದೇಶಗಳಲ್ಲಿ ಎಲ್ಲ ಕಡೆ ಅದರದ್ದು ಸರ್ಕಿಟಲ್ಲಿ ಅದರದ್ದು ಟೂರ್ ಮುಗಿಸಿಕೊಂಡು ಫೈನಲಿ ಕರ್ನಾಟಕಕ್ಕೆ ಮನೆ ಬಂದಿದೆ. ಸೊ ಅದು ಇನ್ನೊಂದು ವಿಷಯ ಹೇಳಬೇಕು. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಆಗಲೇ ರಂಜಿನವರು ಹೇಳಿದಂಗೆ ಈ ವರ್ಷದ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿರೋದಕ್ಕೆ ತೃಪ್ತಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಸಿನಿಮಾ ನೋಡಿ. ಆ್ಯಂಡ್ ಆಲ್ ದಿ ಬೆಸ್ಟ್ ಆಲ್ ಆಫ್ ಅಸ್. ಲುಕಿಂಗ್ ಫಾರ್ವರ್ಡ್ ಬೆಂಗಳೂರು ಫೆಸ್ಟಿವಲ್ಗೆ. ಇಸ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್. ಅವರ ಟ್ಯಾಲೆಂಟ್ ನಾವು ಬೇರೆ ಬೇರೆ ಸಿನಿಮಾಗಳನ್ನು ನೋಡಿದ್ದೀವಿ. ಹೋದ ವರ್ಷ ಅವರು ಸೋಲೋ ಲೀಡಾಗಿ ಅವ್ರ ಸಿನಿಮಾ ಸೆಲೆಕ್ಟ್ ಆಗಿತ್ತು. ಯಾ, ಶಿ ಡಿಸರ್ವ್ಸ್ ದ ಬೆಸ್ಟ್. ಥ್ಯಾಂಕ್ ಯು. ಮುಕ್ತ ಅನ್ನೋ ಕಥೆನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಲಕ್ಷ್ಮೀ ಗೋಪಾಲ್ ಸ್ವಾಮಿ ಅವರ ಯಂಗರ್ ವರ್ಷನ್ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಪೂಜಿತಾ, ಶಿ ವಾಸ್ ಆರ್ ಡೈರೆಕ್ಟರ್. ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ದೀಪ್ತಿ ಫಾರ್ ದಿ ಆಪರ್ಚುನಿಟಿ. ಅಂದರೆ ಇದು ಹೆಣ್ಣು ಮಕ್ಕಳಿಂದ ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳ ಬಗ್ಗೆ ಮಾಡಿರುವಂಥ ಸಿನಿಮಾ. ಟು ಬಿ ಅ ಪಾರ್ಟ್ ಆಫ್ ದಿಸ್ ಐ ಫೀಲ್ ವೆರಿ ಆನರ್ಡ್. ಆ್ಯಂಡ್ ಹೆಣ್ಣುಮಕ್ಕಳು ಅವರ ಫ್ರೀಡಮ್ನ ಅಥವಾ ಅವರ ಹೋರಾಟ with a very sensitive topic of rape. If you have watched the entire film, you would know that it somewhere hangs between whether it's rape or it's not. And also it brings about a very important question that how it affects the person in question. Basically a rapist, how it questions his, how tough it is for that person after that. And imagine I wanted to bring about a question that a man who's a rapist, he gets affected so much, but then there are men who still go ahead and rape. So that is the question that I wanted to bring about. And I would like to thank everybody who supported me with this story, who said that, okay, we
we should make this. You know, no one said that, okay, it's a very controversial kind of a subject and, you know, we should stay away from it. Everybody supported me. So, Adikoskara, thanks to the entire team. I think all the other directors, Pujita, Meghna and Tripti, all three of them supported me a lot. And also my actors, you know, Vishal, Iti, even they all supported me a lot. They encouraged me, saying that it's a good story to tell. We should tell this story to everybody. So I think if I start thanking, I think it'll be like late in the night and you guys will still be standing here. But thanks everyone, thanks a lot. What a divine feeling. Thank you, Bangalore International Film Festival. Thanks a lot. ಕರ್ನಾಟಕ ನಮ್ಮ ಸಿನಿಮಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಎಲ್ಲ ಮಹಿಳೆಯರೇ ನಿರ್ದೇಶನ, ನಿರ್ಮಾಣ, ಸಂಗೀತ ಬೇರೆ ಬೇರೆ ವಿಭಾಗದಲ್ಲಿ ಇದ್ದು ಗೀತೆ ನಿರ್ದೇಶಕಿ, ಮೂಲತಃ ಹಾಡುಗಾರ್ತಿ ಹಾಗೂ ನರವಿಜ್ಞಾನಿ. ಸೊ ಹೇಳಬೇಕು ಅಂದರೆ ನಾವು ಹಾಡಬೇಕಾದ್ರೆ ನಮ್ಮ ಭಾವನೆಗಳು ಮುಂದೆ ಇರುತ್ತೆ. ನಾವು ಅದನ್ನ ಮುಂದಿಟ್ಕೊಂಡು ನಾವು ಹೊರಡ್ತೀವಿ. ನರವಿಜ್ಞಾನಿಯಾಗಿ ವಿ ನೋ ಭಾವನೆಗಳನ್ನು ಬೇರೆ ರೀತಿಯಲ್ಲಿ. ಫಾರ್ ಮಿ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನಮ್ಮನ್ನು ನಾವು ಸಮ್ ಲೆವೆಲ್ ಸಪ್ರೆಸ್ ಮಾಡಿಕೊಂಡು ಕಥಾವಸ್ತುಗೆ, ಕಥೆಯಲ್ಲಿರುವಂಥ ಕ್ಯಾರೆಕ್ಟರ್ಗಳಿಗೆ, ಅವರಲ್ಲಿರುವಂಥ ಭಾವನೆಗಳಿಗೆ ಒತ್ತು ಕೊಟ್ಟು ಸಂಗೀತ ಸಂಯೋಜನೆ ಹೆಂಗೆ ಮಾಡಬೇಕು ಅನ್ನೋದು ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ 4 ಕಥೆಗಳನ್ನು ನನ್ನ ಕೈ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೀಪ್ತಿ. ಇಟ್ಸ್ ಕಂಫರ್ಟಬಲ್ ಫೀಲ್ ಅನಿಸ್ತಾ ಇದೆ. ಆ್ಯಂಡ್ ಈ ಸಲ ಹೆಣ್ಮಕ್ಳು ಚಿತ್ರ ತೊಗೊಂಡು ಬಂದಿರೋದು, ಮೋಸ್ಟ್ ಆಫ್ ದ ಕಾಸ್ಟ್ ಇಸ್ ಡಾಮಿನೇಟೆಡ್ ಬೈ ವಿಮೆನ್. ಸೊ ಅದಿನ್ನೂ ಖುಷಿ ಕೊಡ್ತಾ ಇದೆ. ಸಮಥಿಂಗ್ ರೆಪ್ರೆಸೆಂಟಿಂಗ್ ಸಮ್ ಪಾರ್ಟ್ ಆಫ್ ಅಸ್. ಆ್ಯಂಡ್ 4 ಜನನೂ ಕೂಡ ಒಂದೊಂದು ಕಥೆಯಲ್ಲೂ ಆ ಕಾಂಪ್ಲೆಕ್ಸಿಟೀಸ್, ಎಷ್ಟು ಸೆನ್ಸಿಟಿವ್ ಟಾಪಿಕ್ಸ್ನ ತೊಗೊಂಡು ನೀಟಾಗಿ ಎಲ್ಲೂ ಮುಜುಗರ ಪಡಿಸದೇ ಇರೋ ಹಾಗೆ ಆ ಮೆಸೇಜ್ನ ಆಡಿಯನ್ಸ್ ತನಕ ತಲುಪೋ ಹಾಗೆ ತೋರಿಸಿದ್ದಾರೆ. ನಾವು ಮೊದಲನೇ ಬಾರಿ ನೋಡಿದ್ವಿ ಸಿನಿಮಾನ. ಸೊ ತುಂಬ ಖುಷಿ ಆಯಿತು 4 ಸಿನಿಮಾ ನೋಡಿರೋದು. ಆ್ಯಂಡ್ ಹೇಗೆ ಬಂದಿದೆ ಅಂತ ಅದು ತುಂಬ ಖುಷಿ ಆಯಿತು. ಆ್ಯಂಡ್ ಟು ತೃಪ್ತಿ, ನಾನು ಥರ್ಡ್ಲಿ ನಾನು ಪಾಠ ಆಗಿದ್ದು ವಿಕ್ರಾಂತ್. ಏನು ಕಲಿಬೋದು ಅನ್ನೋದು ನನಗಿತ್ತು. ಆ್ಯಂಡ್ ಒಂದು ಮೊದಲನೇ ಸಲ ಇಂಥ ಒಂದು ಸಿನಿಮಾ ಮಾಡೋದು ನನ್ನ ಅದೃಷ್ಟ ಅಂತ ನಾನು ಭಾವಿಸಿದೆ. ಸೊ ಹಾಗಾಗಿ ಇವತ್ತು ಈ ಸಿನಿಮಾ ನೋಡಿದಾಗ ತುಂಬ ಖುಷಿಯಾಗಿದೆ. ಐ ವಿಶ್ ದ ಎಂಟೈರ್ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಇದೇ ರೀತಿ ಎಲ್ಲರೂ ಪ್ರೋತ್ಸಾಹನೂ ಇರಲಿ. ಇನ್ನೂ ಹೆಚ್ಚು ಮಹಿಳಾ ನಿರ್ದೇಶಕಿಯರು ಬರಬೇಕು, ಇನ್ನೂ ಹೆಚ್ಚು ಒಳ್ಳೊಳ್ಳೆ ಚಿತ್ರ ಬರಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ರೂಬಿಕ್ ಕ್ಯೂಬ್ ಪ್ರದರ್ಶನವಾಯಿತು. ಪ್ರದರ್ಶನ ಯಶಸ್ವಿಯಾಯಿತು ಅಂತ ಹೇಳಬೇಕು. ಇನ್ನೂ ಹತ್ರನ ಪ್ರದರ್ಶನ ಯಶಸ್ವಿಯಾಯಿತು ಅಂತ ಹೇಳಬೇಕು. ಯಾಕೆಂದರೆ ಒಂದು 50 ಜನ ಸೀಟ್ ಇಲ್ಲದೆ ಹೋದರು ಅನ್ನೋದೇ ಯಶಸ್ವಿ ಪ್ರದರ್ಶನ ಅಂತ ಅನ್ನಿಸ್ಬೇಕು. ನನಗೆ ಯಾವಾಗಲೂ ಆಶ್ಚರ್ಯ ಆಗುವಂಥದ್ದು, ಚಿತ್ರಮಂದಿರದಲ್ಲಿ ಬಂದಾಗ ಜನ ಇರೋಲ್ಲ, ಚಿತ್ರೋತ್ಸವಗಳಲ್ಲಿ ಜನ ಇರ್ತಾರೆ. ಇದೇ ಜನ ಚಿತ್ರಮಂದಿರಕ್ಕೆ ಯಾಕೆ ಬಂದು ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ರೂಬಿಕ್ ಕ್ಯೂಬ್ ಇರಲಿ, ಅದರ ಚರ್ಚೆಗೆ ಆಮೇಲೆ ಹೋಗೋಣಂತೆ. ರೂಬಿಕ್ ಕ್ಯೂಬ್ ನನ್ನ 13ನೇ ಚಿತ್ರ. ಇದು ಒಂದು ಸಣ್ಣ ಕಥೆಯನ್ನು ಆಧರಿಸಿ ಮಾಡಿದಂಥ ಚಿತ್ರ. ರೂಬಿಕ್ ಕ್ಯೂಬ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ರೂಬಿಕ್ಸ್ ಕ್ಯೂಬ್ ಅಂತ ಹೇಳ್ತಾರೆ ಅದನ್ನು. 1970s ಅಂತ ಕಾಣುತ್ತೆ. ಹಾಲೆಂಡ್ನಲ್ಲಿ ರೂಬಿಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಕಂಡು ಹಿಡಿದಂಥ ಒಂದು ಸಣ್ಣ ಆಟಿಕೆ. ಇದು ನೀವೆಲ್ಲ ನೋಡಿ ಇರ್ತೀರಿ. ಇದಕ್ಕೆ 6 ಬಣ್ಣಗಳಿರುತ್ತೆ, 6 ಮುಖಗಳಿರುತ್ತೆ. ಹಾಗೆ ಈ ಚಿತ್ರದಲ್ಲೂ ಕೂಡ 6 ಪ್ರಮುಖ ಪಾತ್ರಗಳು, 6 ಬಣ್ಣಗಳು, ವೈವಿಧ್ಯಮಯ ಬಣ್ಣಗಳು. ಇಷ್ಟೂ ಬಣ್ಣಗಳು ಈ ಚಿತ್ರದಲ್ಲಿ ಸೇರಿಕೊಂಡಿದೆ. ನಮ್ಮ ಬದುಕು ಕೂಡ ಹಾಗೇನೆ, ಯಾವಾಗಲೂ ವಿಶಿಷ್ಟವಾದ ಬಣ್ಣಗಳಿಂದ ಕೂಡಿರುತ್ತೆ. ಒಂದೇ ಥರದ ಬಣ್ಣ ಇದ್ದರೆ ಬದುಕು ಸ್ವಾರಸ್ಯ ಇರಲ್ಲ. ಬಣ್ಣಗಳು ಗೊಂದಲವಾಗಿದ್ದರೆ, ಬೆರೆತು ಹೋಗಿದ್ದರೆ ಬದುಕಿನಲ್ಲಿ ಸ್ವಾತಂತ್ರ್ಯ. ನಮ್ಮ ಜಗತ್ತಿನಲ್ಲಿ ಭಾರತೀಯ
ಹಿನ್ನೆಲೆಯಲ್ಲಿ ಪರಂಪರೆಯಲ್ಲಿ ಕೌಟುಂಬಿಕ ಜೀವನಕ್ಕೆ ವಿಶಿಷ್ಟವಾದ ಮಹತ್ವ ಇದೆ. ಹಾಗಾಗಿ ಇಡೀ ಜಗತ್ತು ಭಾರತದ ಕೌಟುಂಬಿಕ ವ್ಯವಸ್ಥೆಯನ್ನು ಅಚ್ಚರಿಯಿಂದ ನೋಡ್ತಾ ಇತ್ತು ಅಂತ ಹೇಳ್ತೀನಿ. ಯಾಕೆಂದರೆ ನಾವು ಕೂಡ ಈಗ ಪಾಶ್ಚಿಮಾತ್ಯ ಪ್ರಭಾವಕ್ಕೆ ಒಳಗಾಗಿ ನಮ್ಮಲ್ಲೂ ಕೂಡ ಇದ್ದಂಥ ಪಾರಂಪರಿಕವಾದಂಥ ಕೌಟುಂಬಿಕ ವ್ಯವಸ್ಥೆ ಅನ್ನೋದು ವಿಘಟನೆಯನ್ನು ಹೊಂದ್ತಾ ಇರುವಂಥ ದಿನಗಳಲ್ಲಿ ಈ ಚಿತ್ರ ಒಂದು ಪ್ರಮುಖವಾದ ಪ್ರಸ್ತುತ ದಿನಮಾನಸದ ಕೌಟುಂಬಿಕ ಹಿನ್ನೆಲೆಯನ್ನು, ಮನುಷ್ಯ ಸಂಬಂಧಗಳನ್ನು, ಗಂಡು ಹೆಣ್ಣಿನ ಸಂಬಂಧಗಳನ್ನು, ಸಂಕೀರ್ಣತೆಗಳನ್ನು ಹಿಡಿದಿಡುವಂಥ ಒಂದು ಪ್ರಯತ್ನವನ್ನು ಈ ಚಿತ್ರದಲ್ಲಿ ಮಾಡಿದ್ದೀನಿ. ಇಲ್ಲಿ ಕೂತಿರುವಂಥ ಪತ್ರಕರ್ತರ ಮಿತ್ರರಲ್ಲಿ ಎಷ್ಟು ಜನ ಚಿತ್ರ ನೋಡಿದಾರೋ ನನಗೆ ಗೊತ್ತಿಲ್ಲ. ಚಿತ್ರ ನೋಡಿದ್ರೆ ಅದ್ರ ಕುರಿತು ಮಾತಾಡೋಣ ಆಮೇಲೆ. ಮುಖ್ಯವಾಗಿ ಇದರ ಪಾತ್ರದಲ್ಲಿ ಹಿರಿಯ ದಂಪತಿಗಳು, ಕಿರಿಯ ದಂಪತಿಗಳು ಪ್ರಮುಖವಾದ ಪಾತ್ರದಲ್ಲಿದ್ದಾರೆ. ಮೊದಲ ಹಿರಿಯ ದಂಪತಿಗಳಲ್ಲಿ ದತ್ತಣ್ಣ ಒಂದು ಪಾತ್ರವನ್ನು ಮಾಡಿದ್ದಾರೆ. ಅವರ ಶ್ರೀಮತಿಯ ಪಾತ್ರವನ್ನು ವಿದ್ಯಾಮೂರ್ತಿ ಅವರು ಮಾಡಿದ್ದಾರೆ. ಇವರು ಇಬ್ಬರು ಹಿರಿಯ ದಂಪತಿಗಳು. ಇನ್ನು ಕಿರಿಯ ದಂಪತಿಗಳಲ್ಲಿ ರಾಧ್ಯ ಅಂದರೆ ವೈನಿಧಿಯಾಗಿದ್ದರು, ಅವರೆಲ್ಲರ ಪರಿಚಯ ನಿಮಗಿದೆ. ರಾಧ್ಯ ಈ ಚಿತ್ರದಿಂದ ಅವರು ಮತ್ತು ನಮ್ಮ ದೇವಯ್ಯ ಅವರು ಕಿರಿಯ ದಂಪತಿಗಳ ಪಾತ್ರವನ್ನು ಮಾಡಿದ್ದಾರೆ. ಈ ಎರಡೂ ದಾಂಪತ್ಯದಲ್ಲಿ ಉಂಟಾಗುವಂಥ ತಲ್ಲಣಗಳು, ಸಂಕಷ್ಟಗಳು, ಸಂತೋಷಗಳು, ಸಂಕೀರ್ಣತೆಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಈ ಚಿತ್ರ ಹೇಳ್ತಾ ಹೋಗುತ್ತೆ. ಈ ಪತ್ರಿಕಾಗೋಷ್ಠಿಯ ವಿಶಿಷ್ಟ ಏನು ಅಂದರೆ, ನಿಮ್ಮ ಸ್ನೇಹಿತರಲ್ಲಿ ಒಬ್ಬರಾಗಿರುವಂಥ ಒಬ್ಬ ವ್ಯಕ್ತಿ ನನ್ನ ಬಲಬದಿಯಲ್ಲಿ ಕೂತಿದ್ದಾರೆ. ಅವ್ರು ಯಾವಾಗಲೂ ಎದುರುಗಡೆ ಕೂತ್ಕೊಂಡು ನಮಗೆ ಪ್ರಶ್ನೆಗಳ ಬಾಣಗಳನ್ನು ಬಿಡ್ತಾ ಇದ್ರು. ಈಗ ಇಲ್ಲಿ ಕೂತಿರೋದ್ರಿಂದ ಅವರು ಈ ಪತ್ರಿಕಾಗೋಷ್ಠಿಯನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ಕುತೂಹಲ ನನಗಿದೆ. ಹಾಗಾಗಿ ಮೈಕನ್ನು ಅವ್ರಿಗೆ ಕೊಡ್ತೀನಿ. ನನಗೆ ಈ ರೂಬಿಕ್ ಕ್ಯೂಬಲ್ಲಿ 6 ಮುಖ ಇದೆ ಅಂತ ನಾನು ಹೇಳ್ತೀನಿ. ಅದೇ ಥರನೇ 6 ಜೋಡಿಗಳು ಬರುತ್ತೆ. ಆರು ಜನನು 6 ಬಣ್ಣಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಅವುಗಳ ಸಂಬಂಧಗಳನ್ನು ಜೋಡಿಸ್ತಾ ಹೋದಾಗ, ಅಂದರೆ ಒಂದು ರೂಬಿಕ್ ಕ್ಯೂಬ್ನ ಕಂಪೋಸಿಷನ್ ಕಂಪ್ಲೀಟ್ ಮಾಡಿದಾಗ ಹೇಗೆ ಒಂದು ವ್ಯವಸ್ಥೆ ಮತ್ತು ಸುಸ್ಥಿತಿಗೆ ಬರುತ್ತೆ ಅನ್ನೋದಿದೆಯೋ, ಹಾಗೆ ನಮ್ಮ ಸಮಾಜದಲ್ಲಿ ವಿಘಟನೆಗೊಳಗಾಗಿರುವಂಥ ಕೌಟುಂಬಿಕ ವ್ಯವಸ್ಥೆ, ಅದೆಲ್ಲ ಕೌಟುಂಬಿಕ ವ್ಯವಸ್ಥೆ ಅನ್ನೋದು ತುಂಬ ಕ್ಲಿಷೆ, ಆದರೆ ಅದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ರಿಲೇಷನ್ಸ್. ಬೇಸಿಕಲಿ ಕಾನ್ವರ್ಸೇಷನ್ ಇಲ್ಲ ಅನ್ನೋದು. ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ನಮ್ಮಲ್ಲಿ ಅಂತ ಹೇಳಿದರೆ, ವಿ ಆರ್ ಎಂಟರಿಂಗ್ ಇನ್ ಟು ಡಿಬೇಟ್ಸ್.
ಇವತ್ತು ಬಲಿ ಬಿದ್ದಿದ್ದಾರೆ ನಮ್ಮ ಆಮಿಷಕ್ಕೆ. ಧನ್ಯವಾದ. ಒಳ್ಳೆ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರು ಒಳ್ಳೆ ಪತ್ರಕರ್ತ ಅಷ್ಟೇ ಅಲ್ಲ, ಒಳ್ಳೆ ಪಾತ್ರಧಾರಿಗಳನ್ನು ಕೂಡ ನಿರೂಪಿಸಿದ್ದಾರೆ. ನಾವು ತುಂಬ ಮಾತಾಡಿದ್ದೀವಿ ಹಲವಾರು ಪತ್ರಿಕಾಗೋಷ್ಠಿಯಲ್ಲಿ. ಹಾಗೆ ನಾನು ಅದರಿಂದ ಇವರಿಬ್ಬರಿಂದ ಪ್ರಾರಂಭ ಮಾಡ್ತೀನಿ. ಇನ್ನಿಬ್ಬರನ್ನು ಪರಿಚಯ ಮಾಡಿಸ್ಬೇಕು. ಕೆಂಪರಾಜ್ ಅವರು ಸಂಕಲನಕಾರರು, ನಮಗೆಲ್ಲ ಗೊತ್ತು. ನನ್ನ ನಿರ್ಮಾಪಕ ಮಿತ್ರರು ಸಂಪತ್ತು ಅಲ್ಲೇ ಇರೋ ಒಂದು ಪಾತ್ರವನ್ನು ಮಾಡಿದರೆ. ಆಗಲಿ ಹೇಳಿದಾಗ ಪ್ರಭು ಇದ್ದಾರೆ. ನೀವಿಬ್ಬರು ಶುರು ಮಾಡಿ. ಎಷ್ಟೇ ಸಮಯ ಇದೆ ಗೊತ್ತಿಲ್ಲ, ಅಷ್ಟೊತ್ತು ಮಾತಾಡ್ತಾರೆ. 5 ನಿಮಿಷ ಮಾತಾಡಬಹುದಾ? ಕೂಡ ಡೈಲಿ ನನ್ನನ್ನು ಶೂಟಿಂಗ್ ಸ್ಪಾಟ್ಗೆ ಕರ್ಕೊಂಡು ಹೊರಟೋಗಿದ್ರು. ಅಲ್ಲೇ ಎಡಿಟ್ ಮಾಡ್ತಾ ಇದ್ದೆ. ಅವತ್ತು ಶೂಟ್ ಮಾಡಿದ್ದು ಅವತ್ತೇ ಬರ್ತಾಯಿತ್ತು ಫುಟೇಜು. ಅದನ್ನು ಎಡಿಟ್ ಮಾಡಿ ನನಗೂ ಪಜಲ್ ಥರನೇ ಆಗಿದ್ದು. ಶೂಟಿಂಗ್ ಕೊನೆಯ ದಿವಸ ಸೇರಿಸಿದಾಗ ಅದೊಂದು ರೋಗಿಗೆ ಇವಾಗ ಹೊರಗೆ ಬಂತು. ಗೊತ್ತಿಲ್ಲ, ಅದೊಂದು ಜನಪದ ಕಲೆ. ಮೇಲ್ಗಡೆಯಿಂದ ಇದು ಹಗ್ಗಗಳು ಬಿಟ್ಟಿರ್ತಾರೆ, ಬಣ್ಣ ಬಣ್ಣದ ಹಗ್ಗಗಳು. ಅದನ್ನು ಒಂದು ಕ್ರಮದಲ್ಲಿ ಹೋರಾಟ ಆಡ್ಕೊಂಡು ಹೊರಗಡೆ ಹೋಗೋದು, ಒಳಗಡೆ ಬರೋದು ಮಾಡ್ತಾರೆ. ಅದು ಜಡೆ ಹಿಡ್ಕೊಳ್ಳೋದು. ಒಂದೇ ಒಂದು ಎಣಿಕೆ ತಪ್ಪಾದರೂ ಅಥವಾ ಒಂದೇ ಒಂದು ಹೆಜ್ಜೆ ತಪ್ಪಾದರೂ ಆ ಜಡೆ ಗಂಟಾಗಿರುತ್ತೆ, ಜಡೆ ಆಗೋದಿಲ್ಲ. ಆಮೇಲೆ ಮತ್ತೆ ಹೇಗೆ ಒಳಗೆ ಹೋಗಿ ಹೊರಗೆ ಬಂದು ಜಡೆ ಹಿಡ್ಕೊಂಡಿರುತ್ತೋ ಅದೇ ಒಂದು ಎಣಿಕೆಯಲ್ಲಿ ಆ ಜಡೆ ಕಿಚ್ಕೊಂಡು ಬರುತ್ತೆ. ಇಲ್ಲೂ ಸಹ ನೀವೇನಾದರೂ ಎಣಿಕೆ ತಪ್ಪಿದ್ರೆ ಆ ಜಡೆ ಮತ್ತೆ ಗಂಟಾಗ್ಬಿಡುತ್ತೆ. ಈ ಸಿನಿಮಾದ ಒಂದು ಪ್ರತಿಬಿಂಬ ಆ ಜಡೆ ಕೋಲಾಟ ಅಂತ ನನ್ನ ಮನಸ್ಸಿಗೆ ಅನಿಸ್ತು. ರೂಬಿಕ್ಯೂಬ್ ಜೊತೆಗೆ ನಂಗೆ ಇವಾಗ ಕೂತ್ಕೊಂಡಾಗ ಅನ್ನಿಸ್ತು, ಆ ಜಡೆ ಹಿಡ್ಕೊಳ್ಳೋದು ಎಷ್ಟು ಮುಖ್ಯನೋ ಒಂದು ಸುಂದರವಾಗಿ ಕಾಣೋಕ್ಕೆ ಆ ಜಡೆ ಹಿಡ್ಕೊಳ್ಳೋದು ತುಂಬ ಮುಖ್ಯ. ಹಾಗೆ ಒಂದು ಸುಂದರವಾದ ಸಂಬಂಧಗಳು ಇರಬೇಕು ಅಂತಂದರೆ ನಮ್ಮ ಮನಸ್ಸು ತುಂಬ ಮುಖ್ಯ. ಇಲ್ಲಿ ಹೇಗಿದೆ ಅಂತಂದರೆ ಒಂದು ಸ್ವಸ್ಥ ಮನಸ್ಸು, ಯಾವುದೇ ಒಂದು ಕಲ್ಮಶ ಇಲ್ಲದೆ ಇರುವಂಥ ಒಂದು ಮನಸ್ಸುಗಳು ಕೂಡ ತಮಗೆ ಇಷ್ಟವಿಲ್ಲದಿರೋ ವ್ಯಕ್ತಿ ಅಥವಾ ಹೋಗ್ತಾ ಹೋಗ್ತಾ ಒಂದು ಗಂಡ ಹೆಂಡತಿ ಸಂಬಂಧನೇ ತಗೊಳ್ಳೋಣ. ಇಲ್ಲಿ ತೋರಿಸಿರೋದು ಗಂಡ ಹೆಂಡತಿ ಸಂಬಂಧಗಳನ್ನೇ. ಈ ಸಂಬಂಧಗಳಲ್ಲಿ ಏನಾಯಿತು, ಎಲ್ಲೋ ಒಂದು ಮನಸ್ಸಾಕ್ಷಿಗೆ ವಿರುದ್ಧವಾದ ಒಂದು ಮತ್ಸರನೋ ಅಥವಾ ಒಂದು ಅಸಹನೆನೋ ಏನೋ ಒಂದು ಉಂಟಾದಾಗ ನಾವೇನು ತಪ್ಪು ಮಾಡಿದ್ದೀವಿ ಅನ್ನೋದನ್ನು ನಾವು ಮರೆತು ಬಿಡ್ತೀವಿ. ಆಪೋಸಿಟ್ ಪಾರ್ಟಿ ಏನು ತಪ್ಪು ಮಾಡಿದೆ ಅನ್ನೋದು ಅಥವಾ ಅದನ್ನು ಸಮರ್ಥನೆ ಮಾಡೋಕ್ಕೆ ಹೋಗ್ತೀವಿ. ನಮ್ಮ ತಪ್ಪನ್ನು ಮುಚ್ಕೊಳ್ಳೋಕ್ಕೆ ಆಪೋಸಿಟ್ ಪಾರ್ಟಿ ತಪ್ಪನ್ನು ಜಾಸ್ತಿ ಮಾಡಿ ತೋರಿಸ್ತೀವಿ. ಹೀಗಾದಾಗ ಇದು ಒಂದು ಖಜಾನೆ ಸರ್ ಹೇಳಿದರು, ವಾದ ವಿವಾದಗಳಾಗತ್ತೆ ವಿನಃ ಮಾತುಕತೆ ಆಗಲ್ಲ ಅಂತ. ಅಲ್ಲಿ ಕಮ್ಯುನಿಕೇಷನ್ ಇರಲ್ಲ, ಮಿಸ್ಕಮ್ಯುನಿಕೇಷನ್ ಇರುತ್ತೆ. ಇಂಥ ಮಿಸ್ಕಮ್ಯುನಿಕೇಷನ್ ಆದಾಗ ಸಂಸಾರ ಏನಾಗಬಹುದು, ಅದು ಯಾವಾಗ ಮತ್ತೆ ಸರಿ ಹೋಗುತ್ತಾ ಇಲ್ವಾ, ಆ ಥರದ ಒಂದು ಕಥೆನ ತುಂಬ ಚೆನ್ನಾಗಿ ಚಿತ್ರಕಥೆ ಮಾಡಿದ್ದಾರೆ. ಅವ್ರ ಮಗ ಪ್ರಥಮ್ ಕೂಡ ಅಷ್ಟು ಮೆಚೋರ್ಡಾಗಿ ಆ ಕಥೆ ಬರೆದಿದ್ದಾನೆ. ಅವನು ಆ ಕಥೆ ಬರೆದಿರೋದ್ರಿಂದ ಅದಕ್ಕೆ ಹೆಚ್ಚು ಮಹತ್ವ. ಯಾಕೆಂದರೆ ಈಗಿನ ಯುವ ಜನಾಂಗ ಅವನು ಈ ಯುವ ಜನಾಂಗನ ಅವನು ಪ್ರತಿನಿಧಿಸ್ತಾನೆ. ಆ ಪ್ರತಿನಿಧಿಗಳನ್ನ ಇವರು ಪ್ರತಿನಿಧಿಸ್ತಿದ್ದಾರೆ ಸಿನಿಮಾದಲ್ಲಿ. ಸೊ ಅವನ ಮನಸ್ಸು, ಆ ಹುಡುಗರ ಮನಸ್ಸು ಎಷ್ಟು ಪ್ರೌಢವಾಗಿ ಚಿಂತಿಸಬಲ್ದು ಅನ್ನೋದು ನನಗೆ ತುಂಬ ಖುಷಿಯಾಯಿತು. ಮತ್ತು ಈ ಒಂದು ಸಿನಿಮಾಗೆ ಬಹಳ ದಿನಗಳ ಮೇಲೆ ನನಗೆ ಶೇಷಾದ್ರಿ ಸರ್ ಜೊತೆ ಬೇರೂನಲ್ಲಿ ಮಾಡಿದ್ದೆ ಸಿನಿಮಾದಲ್ಲಿ, ಮತ್ತು ಸೀರಿಯಲಲ್ಲಿ ಮಾಡಿದ್ದೆ. ಸುಬ್ಬಣ್ಣ ಸೀರಿಯಲ್, ಮೌನರಾಗ ಇದೆಲ್ಲ ಮಾಡಿದ್ದೆ. ಅದು ಆ ಕಾಲ ಆಗೇ ಹೋಯಿತು, ಆ ಥರದ್ದು ಕಾಲ ಮುಗ್ದೋಯ್ತು. ಮತ್ತು ಈಗ ಮತ್ತೆ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಶೇಷಾದ್ರಿ ಸರ್ಗೆ ನಾನು ತುಂಬ ತುಂಬ ಥ್ಯಾಂಕ್ಸ್ ಕೊಡಬೇಕು. ನಾನು ಹಿಂದೆನೂ ಹೇಳಿದ್ದೆ, ಇದೊಂಥರ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಒಂಥರ ತುಂಬ ಖುಷಿ ಕೊಡ್ತು. ಇಡೀ ತಂಡ ಈ ಹುಡುಗರ ಜೊತೆ ಮತ್ತು ನಮ್ಮೆಲ್ಲ ನಾನೇ ಸರ್ ಅವರ ಪ್ರೇತಾತ್ಮ ಅಂತಲೇ ಕರೆಯೋದಲ್ಲ, ಆಗಾಗ ಒಂದು ಪ್ರೇತ ಥರ ಕಾಡ್ತಾರೆ ಅಂತ. ಇವರೆಲ್ಲರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿ ಇತ್ತು. ಆಮೇಲೆ ಮಡಿಕೇರಿ ವಾತಾವರಣ ಮೊದಲೇ ಕೇಳಬೇಕಾ ನಾವೆಲ್ಲ ಅಲ್ಲಿ ಅದೇ ಕೊಡಗಿನವರೇ ಆಗಿರೋದ್ರಿಂದ ನಮ್ಗೆ ಅದ್ರ ಮೇಲೆ ಅಭಿಮಾನ ಬೇರೆ ಜಾಸ್ತಿ. ಅಲ್ಲಿ ಶೂಟಿಂಗ್ ಮಾಡಿದ್ದು ಇನ್ನೂ ತುಂಬ ಖುಷಿ ಕೊಡ್ತು. ಮತ್ತು ಎಲ್ಲರ ಸಹಕಾರ ನಮಗೆ ಇದ್ದಿದ್ದರಿಂದ ನಮ್ಮ ಪ್ರತಿ ಕ್ಷಣನೂ ಎಲ್ಲರೂ ವಿಚಾರಿಸ್ಕೊತಾಯಿದ್ರು, ಸರಿದ ಹಿಂಡು ಪ್ರಭು ಸಂಪತ್ ಎಲ್ಲರೂ ಏನು ತಿಂದ್ರ ಬಿಟ್ರ, ನಿದ್ದೆ ಚೆನ್ನಾಗಾಯ್ತಾ, ಪ್ರತಿಯೊಂದು ವಿಚಾರಿಸ್ಕೊಳ್ತಾ ಇದ್ದರಿಂದ ಮನೇಲೂ ಹಾಗೆ ಯಾರು ವಿಚಾರಿಸ್ಕೊತಾರೋ ಇಲ್ವೋ ಗೊತ್ತಿಲ್ಲ. ಆ ಥರ ಒಂದು ಕನ್ಸರ್ನ್, ನಮ್ಮ ಬಗ್ಗೆ ಕಾಳಜಿ ಎಲ್ಲ ಇದ್ದಿದ್ದರಿಂದ ನಮಗೆ ಕೆಲಸ ಮಾಡಿದ್ದೇ ಗೊತ್ತಾಗಲಿಲ್ಲ. ಅಷ್ಟು ಖುಷಿಯಾಗಿತ್ತು. ಸೊ ಇದಕ್ಕಾಗಿ ತಂಡದ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಷ್ಟೇ. ಸೋಮವಾರಪೇಟೆ, ಅದು ಕೂರ್ಗ್ ಕೊಡಗು. ಅವರಿಬ್ಬರು ಸಿಕ್ಕಿದ್ದು ನಮಗೆ
ಇವರು ಹುಟ್ಟಿದ್ದು ಮಡಿಕೇರಿ. ಏನು ಮಾಡಿ ಈಗ ವಿದ್ಯಾಮೂರ್ತಿಯವರು ಕ್ಯಾರೆಕ್ಟರ್ ಅಂದರೆ ಸರ್ ಹೇಳಿದಾಗೆ ಈಗ ಒಂದು 3 ಜನರೇಷನ್ಸಲ್ಲಿ ರಿಲೇಷನ್ಶಿಪ್ಸ್ ಏನಿದೆ ಅದನ್ನು ಪೋರ್ಟ್ರೇ ಮಾಡಿರ್ತಾರೆ. ನಂದು ಒಂದು ಯಂಗರ್ ಜನ್ರೇಷನಲ್ಲಿ ನಂದು ಮತ್ತು ರಾಧ್ಯಾದು ಟ್ರ್ಯಾಕ್ ಹೋಗುತ್ತೆ. ಸೊ ನಮ್ಮ ಟ್ರ್ಯಾಕು ಮತ್ತು ನಮ್ಮ ಜನ್ರೇಷನ್ ನಮ್ಮ ಏನು ದತ್ತನ ಸರ್ ಏನು ಟ್ರ್ಯಾಕ್ ಇದೆ ಆ ಟ್ರ್ಯಾಕ್ ಪ್ಯಾರಲಲ್ಲಿ ಸೈಮಲ್ಟೇನಿಯಸ್ಲಿ ಹೋಗ್ತಾ ಎಲ್ಲೋ ಒಂದು ಕಡೆ ಇಂಟರ್ಸೆಕ್ಟ್ ಕೂಡ ಆಗುತ್ತೆ. ಇಂಟರ್ಸೆಕ್ಟ್ ಹೇಗಾಗುತ್ತೆ ಅಂದರೆ ಅವರವರ ಜೀವನದಲ್ಲಿ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಡಿಸ್ಕಷನ್ ಆದಾಗ ಅವರ ಡಿಸ್ಕಷನ್ ಅವ್ರ ಎಕ್ಸ್ಪೀರಿಯನ್ಸಸ್ ನಮಗೆ ಗೊತ್ತಾಗುತ್ತೆ, ನಮ್ಮ ಎಕ್ಸ್ಪೀರಿಯನ್ಸಿಂದ ಅವರಿಗೆ ಕೆಲವೊಂದು ವಿಷಯಗಳು ತಿಳುವಳಿಕೆ ಆಗುತ್ತೆ. ಏನಂದರೆ ಎಲ್ಲ ಸೀನಿಯರ್ಸ್ಗೆ ಎಲ್ಲ ಗೊತ್ತಿರಬೇಕಂತಿಲ್ಲ. ಆಮೇಲೆ ಎಲ್ಲ ಯಂಗ್ಸ್ಟರ್ಸು ಐ ವೆಂಟ್ ಟು ಬಾಂಬೆ ಫಾರ್ ಅನ್ ಆ್ಯಕ್ಟಿಂಗ್ ಸ್ಕೂಲ್. ಬಂದಿದ್ದ ತಕ್ಷಣ ಒಂದು ಶೇಷಾದ್ರಿ ಸರ್ ಅವ್ರ ಪಿಕ್ಚರಲ್ಲಿ ನಾನು ಬರ್ತೀನಿ ಅಂತ ನನಗೆ ಗೊತ್ತಾದಾಗ ಐ ಜಸ್ಟ್ ಟುಕ್ ಇಟ್ ಅಪ್. ಲೈಕ್ ದೇರ್ ವಾಸ್ ನೋ ಅಜೆಂಡಾ ಬಿಹೈಂಡ್ ಇಟ್. ಕಮರ್ಷಿಯಲ್ಲ, ದೊಡ್ಡ ಸ್ಕ್ರೀನಲ್ಲಿ ಬರುತ್ತಾ, ರಿಲೀಸ್ ಆಗುತ್ತಾ, ನನಗೆ ಒಂದು ಒಳ್ಳೆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು. ಸೊ ಐ ಜಸ್ಟ್ ಟುಕ್ ಇಟ್ ಅಪ್. ಐ ಡಿಂಟ್ ವಾಂಟ್ ಬಿ ಸೋ ಕ್ಯಾಲ್ಕುಲೇಟಿವ್ ಅಬೌಟ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 40 ನಿಮಿಷಗಳ ಕಾಲ ಪತ್ರಿಕಾಗೋಷ್ಠಿ ಅಲ್ಲ, ಇದು ಒಂಥರ ಮಾಸ್ಟರ್ ಕ್ಲಾಸ್ ಥರ ಆಯಿತು ನನಗೆ. ತುಂಬ ಖುಷಿ ಆಯಿತು ಇಡೀ ಚಿತ್ರತಂಡ ಜೊತೆ ಮಾತಾಡಿ. ಬಹುಶಃ ನಿಮ್ಮ ಸಿನಿಮಾದ ಥರನೇ ನೀವು ಅಲ್ಲಿಂದ ಹೇಳ್ತಿರ್ಬೇಕು, ನಿಮ್ಮ ಜನ್ರೇಷನ್ ನಿಮ್ಮ ಅನುಭವ ನಮ್ಮ ಜನ್ರೇಷನ್ ನಾವು ಕೇಳಿಸ್ಕೊಳ್ತಾ ಇರ್ಬೋದು. ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರತಂಡಕ್ಕೆ ಅಭಿನಂದನೆ, ಶುಭ. Very special shots, very special lenses, very special filters. They were all great for the movie shot. And then the propaganda movies. The problem with these movies are they are so incredible well done that we still can't show them in Germany. Because the way she used technique and lenses and what she did with the big, huge math scenes. Would not be more proud that they will be directed by a female technician. And I say this everywhere I go. I think they changed any perception that I had or any bias I would have had thinking, oh, this is not going to go well. It went absolutely immensely beautifully because the tech crew that I was like, my cameraman and my lightmen, even at those levels, they really respected me as a director, and I had an exceptional working experience. And in fact, I became an example of what an ideal situation should be, right, on set. And going forward, I think the real victory is when we are called just directors and not female directors. We are called writers, not female writers, and POPs and not female POPs. So that day would be the true success, I think. Just a quick point, because it was mentioned about women technicians and the audience, that there's been an Indian Women Cinematographers Collective in India for almost a decade, and their numbers are now at 200. There are 200 women camera persons in this country today. So the number is there. Editors too, people like Ravi Merchant, Lavata Littles, and so many women editors, right? So that's there. I just want to make one comment as a documentary filmmaker. I think women have been given much more agency in non-fiction than they have been given in fiction. I'm sorry to say this, popular cinema or maybe Bollywood, they used to feel that documentaries are not the real